ಆ, ನಮಸ್ತೆ ಸರ್. ಸರ್ ನಮಸ್ತೆ. ಏನ್ ಒಳ್ಳೆ ಸ್ಕೋರ್ ಮಾಡಿದ್ದೀರಿ ಸರ್. ತಮ್ಮ ಹೆಸರು ಸ್ವಲ್ಪ ಇದೆಲ್ಲ ವಿವರ ನಿಮ್ಗೆ. ನಮ್ಮ ಅಭ್ಯರ್ಥಿಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ತಮ್ಮ ಹೆಸರು ಸರ್? ಓಕೆ ಸರ್, ಖಂಡಿತ. ಸರ್ ನನ್ನ ಹೆಸರು ಆನಂದ್ ಅಂತ, ಯಾವರು? ಗುಂಡ್ಲುಪೇಟೆ, ಚಾಮರಾಜನಗರ ಡಿಸ್ಟಿಕ್ ಬರ್ತದೆ. ಸರ್. ಹೌದ್ರಾ? ಹಾ, ಈ ಸರಿ ಹೌದು. ಎಷ್ಟು ಮಾರ್ಕ್ಸ್ ಆಗಿದೆ ಸರ್ ನಮ್ಮ ಟಿ ಕೆ ಆರ್ ಟಿ ಯಲ್ಲಿ 2023ರಲ್ಲಿ? ಪೇಪರ್ ಈ ಸರಿ ಈ ಸರಿ 112 ಬಂದೈತೆ. ಹೌದ್ರಾ? ಬಹಳ ಪೇಪರ್ ಖುಷಿ ಇದೆ. ಪೇಪರ್ ಟು ಕಂಗ್ರಾಚುಲೇಷನ್ ತುಂಬಾ ಸರ್, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇದೆಲ್ಲ ನಿಮ್ಗೆ ಸೇರ್ಬೇಕು, ಕ್ರೆಡಿಟ್ ಅಲ್ಲ. ಇಲ್ಲ, ನೀವು ಪ್ರಯತ್ನ ಪಟ್ಟಿದ್ದೀರಿ. ನಿಮಗೆ ನಿಮ್ಮ ತಂದೆ ತಾಯಿಗಳು, ಗುರು ಹಿರಿಯರು ಎಲ್ಲ ಪ್ರಯತ್ನ ಇದೆ. ನಿಮಗೂ ಕೂಡ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮ ಪೇಡ್ ಗ್ರೂಪ್ ಸ್ಟೂಡೆಂಟ್ ಅಲ್ಲವಾ ಸರ್? ಹೌದು ಸರ್, ಥರ್ಡ್ ಗ್ರೂಪ್, ಥರ್ಡ್ ಬ್ಯಾಚ್, HSTR. ಹೌದು. ಎಲ್ಲ ಕ್ಲಾಸ್ ರೆಗ್ಯುಲರ್ ಕೇಳ್ತಾ ಮಾತಾಡಿ. ರೆಗ್ಯುಲರ್ ಆಗಿ ಕೇಳ್ತಾ ಇದೀವಿ ಅವಾಗಿಂದನೇ. ಈಗ ಅದೆಲ್ಲ ಕೇಳಿದಕ್ಕೋಸ್ಕರ ಈ ಸ್ಕೋರ್ ಸ್ವಲ್ಪ ಜಾಸ್ತಿ ಬಂದಿರೋದು. ಈ ರೀಸೆಂಟ್ ಆಗಿ ಏನಿಲ್ಲ, ಅವಾಗಿನ ಆ ಗ್ರೂಪ್ ಇಂದ ಒಂದಷ್ಟು ನಿಮ್ ಕ್ಲಾಸ್ ಗಳು ಕೇಳಿ ಒಂದಷ್ಟು ಈ ಸ್ಕೋರ್ಗೆ ಹೆಲ್ಪ್ ಆಗಿದೆ. ಹೌದ್ರಾ? ಇದೆಲ್ಲ ಕ್ರೆಡಿಟ್ಸ್ ನಿಮ್ದು ಮತ್ತೆ ನಿಮ್ ಮ್ಯಾಮ್ಗೆ ಹೋಗ್ಬೇಕು. ಸರ್, ನಿಮ್ದು ಎಫರ್ಟ್ ಇದೆ. ದೇವರು ಒಳ್ಳೇದ್ ಮಾಡ್ಲಿ ಸರ್. ಹಾಗೇನೆ ನೀವು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಸರ್? ಇದರಲ್ಲಿ ಎಷ್ಟು ಬಂದಿದೆ ಸರ್? ನಿಮ್ಮ ಹಾಲ್ ಟಿಕೆಟ್ ನಂಬರ್ ಕೂಡ ಬಂದು ಹೇಳಿ. ಕನ್ನಡ. ಓಕೆ ಸರ್, ಹೇಳ್ತೀನಿ. ಹಾಲ್ ಟಿಕೆಟ್ ನಂಬರ್ ಬಂದು 783095. ಓಕೆ, ಹೇಳಿ ಸರ್, ಹೇಳಿ. ಕನ್ನಡ ಬಂದು 29 ಬಂದೈತೆ ಸರ್. ಈಗ ಸದ್ಯ ಖುಷಿ ಇರೋದೇನಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಟಚ್ ಮಾಡ್ತಿರ್ಲಿಲ್ಲ. ಯಾಕೆ ಇಂಗ್ಲಿಷ್ ಟಫ್, ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅನ್ಕೊಂಡು ಇಂಗ್ಲಿಷ್ ಬಗ್ಗೆ ಗಮನ ಹರಿಸ್ತಿರ್ಲಿಲ್ಲ. ನಿಮ್ಗಳ ಕ್ಲಾಸ್ ಮತ್ತೆ ಗ್ರಾಮರ್ ಕ್ಲಾಸ್ ಎಲ್ಲ ಕೇಳಿ ಇವಾಗ 30ಕ್ಕೆ 25 ಬಂದಿದೆ. ತುಂಬಾ ಖುಷಿ ಆಯ್ತು. ಇದೇ ಫಸ್ಟ್ ಇಂಗ್ಲಿಷ್ ಅಲ್ಲಿ 25 ಬಂದಿರೋದು. ನನಗೆ ತುಂಬಾ ಖುಷಿ ಆಯ್ತು ಸರ್, ಒಳ್ಳೆ ಸ್ಕೋರ್ ಮಾಡಿದ್ದೀರಾ. ಸೈಕಾಲಜಿ 17 ಬಂದೈತೆ ಸರ್. ಹಾಗಿರ್ಲಿ, ಪರವಾಗಿಲ್ಲ. ಟಫ್ ಇತ್ತು ಪೇಪರ್. ಸದ್ಯಕ್ಕೆ ನಮಗ್ ಸ್ವಲ್ಪ ಬೇಜಾರಾಗಿರೋದು ಸೋಷಿಯಲ್ ಎಲ್ಲ ಕಡಿಮೆ ಬಂದ್ಬಿಟ್ಟೈತೆ. 41 ಬಂದ್ಬಿಟ್ಟೈತೆ. 41 ಒಳ್ಳೆ ಸ್ಕೋರ್ ಗುರುಗಳೇ. 41 ಒಳ್ಳೆ ಸ್ಕೋರ್. ಟಾರ್ಗೆಟ್ ಎಲ್ಲ 50 ಮೇಲೆ ಇತ್ತಲ್ಲ, ಒಂದ್ 50 ಕ್ರಾಸ್ ಆಗ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಟಾರ್ಗೆಟ್ ಯಾವಾಗ್ಲೂ ದೊಡ್ಡದೇ ಇರಬೇಕು. ಟಾರ್ಗೆಟ್ ಇರ್ಲಿ. ಟಾರ್ಗೆಟ್ ಅಸೈಡ್ ಒಳ್ಳೆ ಸ್ಕೋರ್ ಮಾಡಿದಿರಾ. ಆನಂದ್ ಸರ್, ಗುಂಡ್ಲುಪೇಟೆ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಬರ್ತದೆ. ಚಾಮರಾಜನಗರದಿಂದ ಕಾಲ್ ಮಾಡ್ತಿದ್ದೀರಾ? ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್. ಒಳ್ಳೇದಾಗ್ಲಿ. ನೀವು ಯಾವ್ದು ನಮ್ಮ ಕೋಚಿಂಗ್ ಅಲ್ಲಿ ನೀವು ಯಾವ್ದು ಬೆಸ್ಟ್ ಅಂತ ನಿಮಗೆ ಅನ್ಸುತ್ತೆ ಸರ್? ಅಂದ್ರೆ ಸರ್, ನಿಮ್ಮ ಅಭಿಪ್ರಾಯ ಏನಿದೆ ನಮ್ಮ ಕೋಚಿಂಗ್ ಬಗ್ಗೆ ಅಂತ? ಅಂದ್ರೆ ಸದ್ಯಕ್ಕೆ ನಾನು ಒಂದಷ್ಟು ವರ್ಷ ಬಿಟ್ಬಿಟ್ಟಿದ್ದೆ. ಸ್ಕೂಲ್ ಟೀಚರ್ ಬಗ್ಗೆ ಓದೋದೇ ಬಿಟ್ಟಿದ್ದೆ. ನಿಮ್ಗೆ ಕ್ಲಾಸ್ ಕೇಳ್ತಾ ನಾನು ಕೇಳ್ಬೇಕಲ್ಲ ಅಂತ ಆಕ್ಚುಲಿ ನನ್ನ ಸ್ವಲ್ಪ ನನ್ನ ಹಳೆ ಬ್ಯಾಚ್ ಸ್ವಲ್ಪ BEd 2013 ಕ್ಲೋಸ್ ಮುಗಿದಿದ್ದು BEd ನಂದು ಹಳೇದು. ಅವಾಗ ಗ್ಯಾಪ್ ಆಗ್ಬಿಟ್ಟಿದ್ದು. ಜಸ್ಟ್ ನಿಮ್ ಕ್ಲಾಸ್ ಜಸ್ಟ್ ಲಾಸ್ಟ್ 1 year ಇಂದ ಶುರು ಮಾಡಿರೋದು ಅಷ್ಟೇನೆ. ಮತ್ತೆ ಅವಾಗಿಂದ ಕಾಲ್ ಮಾಡಿರ್ಲಿಲ್ವಲ್ಲ. ಇವಾಗ ಕಾಲ್ ಮಾಡ್ತಾರೆ ಅಂತ ಒಂದು ಹೋಪ್ ನಿಮ್ ಕ್ಲಾಸ್ ಗಳಿಂದ ಸ್ವಲ್ಪ ಪಾಸಿಟಿವ್ ಬಂತು ಮೈಂಡ್ ಅಲ್ಲೆಲ್ಲ. ಓದೋಣ ಅಂತ. ಆದ್ರಿಂದನೇ ಇವೆಲ್ಲ ಆಗಿರೋದು ಅಷ್ಟೇ. ಇಲ್ಲ ಸರ್, ಒಳ್ಳೇದಾಯ್ತು. ಒಳ್ಳೆ ಸ್ಕೋರ್ ಮಾಡಿದಿರಿ. ಈ ಸ್ಕೋರ್ ಹೀಗೆ ಇರುತ್ತೆ. ಹಾಗೆ ಮುಂದೆ GPSTR, HSTR ಯಾವ್ದಾರ ಒಂದು ಜಾಬ್ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ತೀನಿ. ನೀವು GPSTR ನೀವು ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಾ ಅಥವಾ HSTR ನಮ್ಮಲ್ಲಿ ಇಷ್ಟು ಕೋಚಿಂಗ್ ತಗೊಂಡ್ಮೇಲೆ ಹೇಗೆ ಕ್ಲಾಸ್ ಮಾಡ್ತೀವಿ ಅಂತ ಗೊತ್ತಿದೆಯಲ್ಲ, ಒಂದು ಪಕ್ಷ? ಹೌದೌದು, ಅದು ಖಂಡಿತ ಬೇಕು. ಅದು ಮತ್ತೆ ಫೋನ್ ಮಾಡ್ತೀನಿ, ಅದನ್ನ ಬೇಕು ಕೇಳ್ಕೊಂಡು ನಿಮ್ ಸ್ನೇಹಿತರಿಗೆ ಕೂಡ ತಿಳಿಸಿ ನಿಮ್ ರಿಸಲ್ಟ್ ಅನ್ನ. ನಿಮ್ಮ ಎಫರ್ಟಿಗೆ, ನಿಮ್ಮ ಗುರು ಹಿರಿಯರಿಗೆ, ನಿಮ್ಮ ತಂದೆ ತಾಯಿಗಳು ಕೂಡ ನಾವು ಧನ್ಯವಾದ ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.